ಕನ್ನಡ ಕನ್ನಡವೇ ಎಲ್ಲ ಕನ್ನಡವಿಲ್ಲದೆ ನಮ್ಮ ತಾಯಿ ನಮ್ಮ ಭಾಷೆ ನಮ್ಮ ಉಸಿರು ಕನ್ನಡ ಎಂದು ಹೇಳುತ್ತಾ ಈಗ ನಮ್ಮ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾದ ಶ್ರೀಯುತ್ ಡಾಕ್ಟರ್ ಗುರುಪಾದ್ ಮರ್ಗುದ್ದಿ ಸರ್ ಹಾಗೂ ನಮ್ಮ ಶಾಲೆಯ ಮುಖ್ಯ ಗುರುಗಳಾದ ಬಸವರಾಜ್ ಕಡೆಮನಿ ಸರ್ ಇವರು ಭುವನೇಶ್ವರಿ ದೇವಿಯ ಭಾವಚಿತ್ರಕ್ಕೆ ಪೂಜೆಯನ್ನು ಮತ್ತು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. जय भारत जननीय तनुजाते, जय हे कर्नाटक माते, जय सुंदर नदी बलकरनाडे, जय हे रस ऋषिಗಳ ಬೀಡೆ, जय भारत जननीय तनुजाते, जय हे कर्नाटक माते, ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗನಿಯೇ, ರಾಘವ ಮನಸು ಜನರವ ತರಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗರ ಸೆಳೆಯುವ ನೋಟ, ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಜನರುದ್ಯಾನ, ಜನಗಣ ಹೋಲುವ ದೊರೆಗಳ ರಾಮ, ಗಾಯಕ ವೈರಿಕರ ರಾಮ, ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ, ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಭಾರತ ಜನನಿಯ ತನುಜಾತೆ, ಜಯ
ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಮುಂದಿನ ಕಾರ್ಯಕ್ರಮವನ್ನು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಗಣ್ಯರಿಗೆ ಧನ್ಯವಾದಗಳು. ಮುಂದಿನ ಕಾರ್ಯಕ್ರಮವನ್ನು ಪವಿತ್ರ ನದಿಗಳ ಸ್ವಚ್ಛಂದನ ಭಾವಗಳ ನಾಡು, ಸಂಸ್ಕೃತಿಗೆ ತಾಯಿ ನಾಡು, ಅದುವೇ ನಮ್ಮ ಕರುನಾಡು. ಬನ್ನಿ ಕನ್ನಡವನ್ನ ಉಳಿಸೋಣ, ಕನ್ನಡವನ್ನು ಬೆಳೆಸೋಣ. ಸುಂದರ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ತನು ಕನ್ನಡ, ಮರ ಕನ್ನಡ, ನಡೆ ಕನ್ನಡ, ನುಡಿ ಕನ್ನಡ ಎಂದು ಹೇಳುತ್ತಾ ಕನ್ನಡದ ಉಳಿವಿಗೆ ಆಶಿಸುತ್ತಿರುವ ಎಲ್ಲ ಕನ್ನಡ ಮನಸ್ಸುಗಳಿಗೆ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ಎಲ್ಲರಿಗೂ 70ನೆಯ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಈ ನಾಡು ತನ್ನದೇ ಆದಂತಹ ಅದ್ಭುತ ಪರಂಪರೆಯನ್ನು ಹೊಂದಿದೆ. ಅದು ಎಲ್ಲ ಶುಭ ಕಾರ್ಯಗಳಿಗೆ ದೇವರನ್ನು ಪ್ರಾರ್ಥಿಸುವುದು. ಅದರಂತೆ ಈ ಶುಭ ಗಳಿಗೆಯಲ್ಲಿ ಪ್ರಾರ್ಥನಾ ಗೀತೆಯ ಮೂಲಕ ಪ್ರಾರಂಭಿಸೋಣ. ಈ ಸುಂದರ ಕಾರ್ಯಕ್ರಮದಲ್ಲಿ ತಮ್ಮ ಸುಮಧುರ ಕಂಠದೊಂದಿಗೆ ಹಾಡಲು ಬರುತ್ತಿದ್ದಾರೆ ರೆಡ್ ಹೌಸ್ ವಿದ್ಯಾರ್ಥಿಗಳು.
ಪ್ರಾರ್ಥನೆಯನ್ನು ಹಾಡಿದಂತಹ ನನ್ನ ಸಹಪಾಠಿಗಳಿಗೆ ಧನ್ಯವಾದಗಳು. ಅತಿಥಿ ದೇವೋ ಭವ ಎಂಬ ನಾಣ್ಣುಡಿಯಂತೆ ಅತಿಥಿಗಳನ್ನು ಸ್ವಾಗತಿಸುವುದು ನಮ್ಮ ಸಂಪ್ರದಾಯ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಎಲ್ಲ ಗಣ್ಯರನ್ನು ಸ್ವಾಗತಿಸುವ ಸಮಯ. ಸ್ವಾಗತ ಭಾಷಣ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿನಿ ರಿಯಾನ ಅವರು. ಒಂದು ಬೆಳಕಿನಿಂದ ಇನ್ನೊಂದು ಬೆಳಕು ಮೂಡುತ್ತದೆ. ಒಂದು ಹಣತೆಯಿಂದ ನೂರಾರು ಹಣತೆಗಳಲ್ಲಿಯೂ ಲೋಕವೇ ಕಾಂತಿಯುಕ್ತವಾಗುತ್ತದೆ. ಆ ಹೊಳೆಯುವ ಹೊಂಬೆಳಕಿನಿಂದ ಸುಖದ ಶಾಂತಿಯ ಸಂಕೇತದಿಂದ ಲೋಕವು ಸ್ವರ್ಗವಾಗಿ ಮೆರೆಯುತ್ತದೆ ಎಂದು ಹೇಳುತ್ತಾ ಇಂದು ನಾನು ಈ ಕಾರ್ಯಕ್ರಮಕ್ಕೆ ಸರ್ವರಿಗೂ ಸ್ವಾಗತವನ್ನು ಕೋರುತ್ತೇನೆ. ಈ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ವಹಿಸಿಕೊಂಡಿರುವ ಡಾಕ್ಟರ್ ಗುರುಪಾದ ಮರಗುದ್ದಿ ಸರ್ ಇವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳು ಪುಷ್ಪಗುಚ್ಛ ಕೊಡುವುದರ ಮೂಲಕ ಸ್ವಾಗತ ಮತ್ತು ಸತ್ಕಾರ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾಗಿರುವಂತಹ ಶ್ರೀ ಬಸವರಾಜ್ ಕಡಿಮೆ ಸರ್ ಇವರಿಗೆ ನಮ್ಮ ಶಾಲೆಯ ಶಿಕ್ಷಕರಾದ ಸಂತೋಷ್ ಪಾಟೀಲ್ ಸರ್ ಹೂಗುಚ್ಛವನ್ನು ಕೊಡುವುದರ ಮೂಲಕ ಸ್ವಾಗತವನ್ನು ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇಲ್ಲಿ ಉಪಸ್ಥಿತರಿರುವ ನಮ್ಮ ಎಲ್ಲ ಶಿಕ್ಷಕ ವೃಂದದವರಿಗೂ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗದವರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತೇನೆ. ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ನನ್ನ ಸ್ನೇಹಿತರಿಗೆ ಹಾಗೂ ಮುದ್ದು ಮಕ್ಕಳಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಮತ್ತೊಮ್ಮೆ ಮಗದೊಮ್ಮೆ ಅವರಿವರೆಲ್ಲದೆ ಎಲ್ಲರಿಗೂ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸುತ್ತೇನೆ. ರಿಯಾನ ಇವರಿಗೆ ಧನ್ಯವಾದಗಳು. ಇಂದಿನ ನಮ್ಮ ರಾಜ್ಯ ಉತ್ಸವಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳ ಸ್ಥಾನವನ್ನು ವಹಿಸಿದಂತ ಶ್ರೀ ಡಾಕ್ಟರ್ ಗುರುಪಾದ ಮರಗುದ್ದಿ ಸರ್ ಇವರು ಕಿರುಪರಿಚಯವನ್ನು ನಮ್ಮ ಶಾಲೆಯ ವಿದ್ಯಾರ್ಥಿನಿ ಮೈರಾ ಬಡಿಕಾಯಿ ಇವರಿಂದ. ಆದರೆ ಇದು ಎಂದಾದರೂ ಇದು ಎಂದೆಂದಿಗೂ ನೀ ಕನ್ನಡವಾಗಿ ಭಾರತದಲ್ಲಿ ಹುಟ್ಟಲು ಪುಣ್ಯ ಮಾಡಿರಬೇಕು, ಆದರೆ ಕರ್ನಾಟಕದಲ್ಲಿ ಹುಟ್ಟಲು ತಪಸ್ಸ ಮಾಡಿರಬೇಕು ಎಂದು ಹೇಳುತ್ತಾ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಡಾಕ್ಟರ್ ಗುರುಪಾದ ಶಿವಲಿಂಗಪ್ಪ ಮರಗುದ್ದಿ ಅವರ ಕಿರುಪರಿಚಯವನ್ನು ಮಾಡಿಕೊಳ್ಳುತ್ತೇನೆ. ಶ್ರೀಯುತರು ಜೂನ್ 20, 1956ರಲ್ಲಿ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಬಳವಿ ಗ್ರಾಮದಲ್ಲಿ ಜನಿಸಿದರು. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಹುಟ್ಟೂರಿನಲ್ಲಿಯೇ ಮುಗಿಸಿದರು. ಮಾಧ್ಯಮಿಕ ಶಿಕ್ಷಣವನ್ನು ಯಾದಗೂಡದಲ್ಲಿ, PUC ಹುಕ್ಕೇರಿಯಲ್ಲಿ ಪೂರೈಸಿ ನಂತರ BA ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ 1976ರಲ್ಲಿ MA ಪದವಿಯಲ್ಲಿ ಸುವರ್ಣ ಪದಕದೊಂದಿಗೆ ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ 1978ರಲ್ಲಿ ಹಾಗೂ ಸಂಶೋಧನಾ ಅಧ್ಯಯನ PhD ಕುವೆಂಪು ಕಾದಂಬರಿಗಳ ಸಾಂಸ್ಕೃತಿಕ ಅಧ್ಯಯನ 1989ರಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪೂರ್ಣಗೊಳಿಸಿದರು.
ಪೂರ್ಣಗೊಳಿಸಿದರು. ಶ್ರೀಯುತರು ಒಬ್ಬ ಮಹಾನ್ ಕನ್ನಡ ಉಪನ್ಯಾಸಕರು. ಶ್ರೀ ರುದ್ರೇಶ್ವರ ಕಲಾ ಮತ್ತು ಪಟ್ಟಣ ಪಂಚಾಯತ್ ವಿಜ್ಞಾನ ಮಹಾವಿದ್ಯಾಲಯ ಸಂಕೇಶ್ವರದಲ್ಲಿ 15/3/1979ರಿಂದ 36/2016ರವರೆಗೆ ಸುಮಾರು 9 ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಕೃತಿಗಳನ್ನು ರಚಿಸಿದ್ದಾರೆ. ಅದರಲ್ಲಿ ಮುಖ್ಯವಾದವು ಅಂತಿಕಂತೆಗಳು, ಶ್ರೀ ಅಪ್ಪನಗೌಡ ಪಾಟೀಲರು ಜೀವನ ಚರಿತ್ರೆ, ಸೊಗಸು, ಕುವೆಂಪು ಕಾದಂಬರಿಗಳ ಸಾಂಸ್ಕೃತಿಕ ಅಧ್ಯಯನ, PhD ಸಂಶೋಧನಾ, ಎಲ್ಲದರಲ್ಲಿ ಎಲ್ಲವಿದೆ ವಿಮರ್ಶೆ, ಹೈಟೇಕರ್ ಮಂಜಪ್ಪ ಜೀವನ ಚರಿತ್ರೆ, ಪಟು MP ಪಾಟೀಲ್ ಜೀವನ ಚರಿತ್ರೆ, ನಡುಗನ್ನಡ ಸಾಹಿತ್ಯ ಪರಿವೇಶ ವಿಮರ್ಶೆ ಮುಂತಾದವು. ಈಗ ಸದ್ಯ ನಿವೃತ್ತರಾಗಿದ್ದರೂ ಕೂಡ ಕೃತಿ ರಚನೆ ಮಾಡುತ್ತಾ ಸಂತೋಷದ ಜೀವನ ನಡೆಸುತ್ತಿದ್ದಾರೆ. ಧನ್ಯವಾದಗಳು. ಅತಿಥಿಗಳ ಪರಿಚಯವನ್ನು ಮಾಡಿದಂತಹ ಮಹಿಳಾ ಗಡಿಕಾಯಿ ವಿದ್ಯಾರ್ಥಿಗೆ ಧನ್ಯವಾದಗಳು. ದೇಶದ ಗಡಿಕಾಯಲು ಹೋದರೆ ಸೈನಿಕ, ಅನ್ನ ನೀಡುವ ರೈತನೇ ದೇಶದ ಪೋಷಕ. ಕಣ್ಣೀರಿಗಿಂತಲೂ ಶ್ರೇಷ್ಠ ರೈತರ ಬೆವರಿನ ಕಾಯಕ. ದೇಶದ ಬೆನ್ನೆಲುಬಾಗಿ ನಿಂತಿಹನೇ ಸಾಧಕ ಎಂದು ಹೇಳುತ್ತಾ ಈಗ ರೈತ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ರೆಡ್ ಹೌಸ್ ವಿದ್ಯಾರ್ಥಿಗಳು. ಕವಿಗಳು ಬರೆದರು.
ಕೋಟಿ ಭಾವನೆಗಳ ಧ್ವನಿ ಸಾವಿರಾರು ವರ್ಷಗಳಿಂದ ಕನ್ನಡದ ಕಪ್ಪು ಎಲ್ಲೆಡೆ ಹರಡುತ್ತಾ ಬಂದಿದೆ. ಎಲ್ಲರಿಗೂ ಗೊತ್ತಿರುವ ಹಾಗೆ 8 ಜ್ಞಾನಪೀಠ ಪ್ರಶಸ್ತಿಗಳು ಕನ್ನಡಿಗರ ಮೈದತ್ತಿವೆ. ಕನ್ನಡದ ಬಗ್ಗೆ ಹೇಳುತ್ತಾ ಹೋಗಲು ಪದಗಳೇ ಸಾಲುವುದಿಲ್ಲ, ಧ್ವನಿ ನಿಲ್ಲುವುದಿಲ್ಲ, ವಿಷಯ ಮುಗಿಯುವುದಿಲ್ಲ. ಅಷ್ಟು ವಿಶಾಲ ಕನ್ನಡ, ಅಷ್ಟು ವಿಶೇಷ ನಮ್ಮ ಕನ್ನಡ. ಕನ್ನಡ ನಾಡಿನ ಉಗಮ, ಕರ್ನಾಟಕದ ಏಕೀಕರಣದ ಹಾಗೂ ಕನ್ನಡ ರಾಜ್ಯೋತ್ಸವದ ಮಹತ್ವವನ್ನು ಕುರಿತು ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಯಾದ ರಿತೇಶ್ವರಿ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಧಾತು. ಕನ್ನಡ ಕೇವಲ ನುಡಿಯಲ್ಲ, ನಮ್ಮಂತೆ ರಂಗದ ಮಾತು. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಹೊಸ ಬೆಳಕು, ಹೊಸ ಆಶಯ, ಹೊಸ ಶುಭಾರಂಭ. ಮಾನ್ಯ ಪ್ರಾಂಶುಪಾಲರೇ, ಗೌರವಾನ್ವಿತ ಶಿಕ್ಷಕರೇ ಹಾಗೂ ನನ್ನ ಪ್ರೀತಿಯ ಗೆಳೆಯರೇ, ಎಲ್ಲರಿಗೂ ನಮಸ್ಕಾರ. ಕನ್ನಡ ರಾಜ್ಯೋತ್ಸವವು ನವೆಂಬರ್ 1ರಂದು ಆಚರಿಸಲಾಗುವ ಕರ್ನಾಟಕ ರಚನೆಯ ದಿನವಾಗಿದೆ. ಇದು 1956ರ ನವೆಂಬರ್ 1ರಂದು ಮೈಸೂರು ರಾಜ್ಯವಾಗಿ ಅಸ್ತಿತ್ವಕ್ಕೆ ಬಂದಿದ್ದನ್ನು ಸ್ಮರಿಸುತ್ತದೆ. ಆಗ ದಕ್ಷಿಣ ಭಾರತದ ಕನ್ನಡ ಮಾತನಾಡುವ ಪ್ರದೇಶಗಳಾದ ಮುಂಬೈ, ಹೈದರಾಬಾದ್, ಮದ್ರಾಸ್ ಮತ್ತು ಮೈಸೂರು ರಾಜ್ಯಗಳನ್ನು ಒಗ್ಗೂಡಿಸಲಾಯಿತು. ಈ ಏಕೀಕರಣ ಚಳುವಳಿಯು 1905ರಲ್ಲಿ ಪ್ರಾರಂಭವಾಯಿತು ಮತ್ತು ಇದನ್ನು 1973ರಲ್ಲಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಸ್ವತಂತ್ರ ಪೂರ್ವದಲ್ಲಿ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ವಿವಿಧ ರಾಜ್ಯಗಳಲ್ಲಿ ಹಂಚಿಕೊಂಡಿದ್ದವು. 1905ರಲ್ಲಿ ಆಲೂರು ವೆಂಕಟರಾಯರು ಅವರ ನಾಯಕತ್ವದಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿ ಪ್ರಾರಂಭವಾಯಿತು. 1956ರ ನವೆಂಬರ್ 1ರಂದು ರಾಜ್ಯಗಳ ಮರುಸಂಘಟನೆ ಕಾಯ್ದೆ ಅಡಿಯಲ್ಲಿ ಭಾಷೆಯ ಆಧಾರದ ಮೇಲೆ ಕನ್ನಡ ಮಾತನಾಡುವ ಪ್ರದೇಶಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯವನ್ನು ರಚಿಸಲಾಯಿತು. 1973ರ ನವೆಂಬರ್ 1ರಂದು ಮುಖ್ಯಮಂತ್ರಿ ದೇವರಾಜ ಅರಸು ಅವರ ಮೈಸೂರು ರಾಜ್ಯವನ್ನು ಅಧಿಕೃತವಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದರು. ಕಲಿತವರಿಗೆ ಅಮೃತ, ನೆನೆದವರಿಗೆ ನಿಲ್ಲುವುದು, ಅಂಧರಿಗೆ ದಾರಿದೀಪ, ಅಪ್ಪಿಗೋ ಕನ್ನಡವ. ಕನ್ನಡ ಭಾಷೆ ಇತಿಹಾಸವು ಕ್ರಿಸ್ತ ಶಕ 450ರ ಹೊತ್ತಿಗೆ ಶಾಸನದಿಂದ ಪ್ರಾರಂಭವಾಗುತ್ತದೆ. ಕನ್ನಡ ಭಾಷೆಯು ಸುಮಾರು 2500 ವರ್ಷಗಳಷ್ಟು ಹಳೆಯದು ಎಂದು ಅಂದಾಜಿಸಲಾಗಿದೆ. ಕನ್ನಡವು ದ್ರಾವಿಡ ಭಾಷೆ ಕುಟುಂಬಕ್ಕೆ ಸೇರಿದೆ. ನವೆಂಬರ್ 2008ರಿಂದ ಕನ್ನಡವನ್ನು ಶಾಸ್ತ್ರೀಯ ಭಾಷೆಯಾಗಿ ಪರಿಗಣಿಸಲಾಗಿದೆ. ಎದೆಗಟ್ಟಿ ಹೇಳುವೆ ಬಾಳಿದೆನೆಂದು ಗರ್ವದಿಂದ ಬಾಳುವ ಕನ್ನಡವೆಂದು. 1000 ಭಾಷೆ ನಾಲಿಗೆಯಲ್ಲಿರಲಿ, ಕನ್ನಡ ಭಾಷೆ ಹೃದಯದಲ್ಲಿರಲಿ. ಉಳಿಯಲಿ ಕನ್ನಡ, ಬೆಳೆಯಲಿ ಕರ್ನಾಟಕ ಎಂದು ಹೇಳುವ ಮೂಲಕ ನನ್ನ ಭಾಷೆಗೆ ವಿರಾಮ ನೀಡುತ್ತೇನೆ. ಜೈ ಕರ್ನಾಟಕ, ಜೈ ಕನ್ನಡ. ಧನ್ಯವಾದ. ಮಹತ್ವವನ್ನು ತಿಳಿಸಿದ ನಿಮಗೆ ಧನ್ಯವಾದಗಳು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ, ಕನ್ನಡ ಗೋವಿನ ಓ ಮುದ್ದಿನ ಕರು ಎಂಬ ಕುವೆಂಪು ಅವರ ಮಾತುಗಳನ್ನು ನೆನೆ
ಎಲ್ಲ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ, ತಾಯಿ ಕನ್ನಡಾಂಬೆಗೆ ಜಯವಾಗಲಿ ಎಂದು ಹೇಳುತ್ತಾ ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯರಾದ ಶ್ರೀಮತಿ ಸುಧಾ ಮಕ್ಕಳು ಮೇಡಮ್ ಅವರು. ಮುಂಜಾನೆ ಕನ್ನಡಿಗರ ಭಾಷೆ ಚಂದ, ಕನ್ನಡಿಗರ ನಾಡು ಅಂದ, ಕನ್ನಡಿಗರ ಮನವು ಚಂದವೋ ಚಂದ ಎಂದು ಹೇಳುತ್ತಾ ವೇದಿಕೆಯ ಮೇಲೆ ಆಸೀನರಾಗಿರುವ ಅತಿಥಿಗಳೇ, ನಮ್ಮ ಶಾಲೆಯ ಮುಖ್ಯ ಗುರುಗಳೇ, ಶಿಕ್ಷಕರನ್ನವೇ ಹಾಗೂ ಮುದ್ದು ಮಕ್ಕಳು, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಈ ದಿನ ನಾನು ಕನ್ನಡ ರಾಜ್ಯೋತ್ಸವದ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಬಯಸುತ್ತೇನೆ. ಕರ್ನಾಟಕವು ನಮ್ಮ ಹೆಮ್ಮೆಯ ರಾಜ್ಯ. ಕನ್ನಡ ನಮ್ಮ ಮಾತೃಭಾಷೆ. ಕನ್ನಡಾಂಬೆಯ ಮಕ್ಕಳಾದ ನಾವು ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವುದಲ್ಲದೆ ಕನ್ನಡಾಂಬೆಗೆ ಗೌರವವನ್ನು ಸಲ್ಲಿಸುತ್ತೇವೆ ಹಾಗೂ ಅದೇ ರೀತಿ ಕನ್ನಡ ಭಾಷಾಭಿಮಾನವನ್ನು ಮೆರೆಯುತ್ತೇವೆ. ಈ ದಿನ ಶಾಲಾ, ಕಾಲೇಜು, ಸಮುದಾಯ, ಕಚೇರಿ ಹಾಗೂ ಸಂಘ ಸಂಸ್ಥೆಗಳಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸುತ್ತಾರೆ. ಕರ್ನಾಟಕದ ಮೂಲೆ ಮೂಲೆಗಳಲ್ಲಿಯೂ ಕನ್ನಡ ರಾಜ್ಯೋತ್ಸವದ ಸಂಭ್ರಮ ಸಡಗರ. ಈ ಸಂದರ್ಭದಲ್ಲಿ ಕನ್ನಡ ರಾಜ್ಯೋತ್ಸವದ ಇತಿಹಾಸದ ಮಹತ್ವವನ್ನು ನಾವು ತಿಳಿದುಕೊಳ್ಳೋಣ. ಕರ್ನಾಟಕವು ಆರಂಭದಲ್ಲಿ ಮೈಸೂರು ಪ್ರಾಂತ್ಯವಾಗಿತ್ತು. ಕನ್ನಡದ ಕುಲಪುರೋಹಿತರಾದ ಆಲೂರು ವೆಂಕಟರಾಯರವರು 1905ರಲ್ಲಿ ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಆರಂಭಿಸಿದರು. ಆದರೆ 1950 ಭಾರತ ಗಣರಾಜ್ಯವಾದ ದಿನ ವಿವಿಧ ಪ್ರಾಂತ್ಯಗಳು ಆಧಾರದ ಮೇಲೆ ರಾಜ್ಯಗಳು ರೂಪುಗೊಂಡವು. ಈ ಸಮಯದಲ್ಲಿ ಕನ್ನಡ ರಾಜ್ಯವಾಗಿ ಪ್ರಾಂತ್ಯವಾಗಿ ಮೈಸೂರು ರಾಜ್ಯ ಉದಯವಾಯಿತು. ಈ ಮೈಸೂರು ರಾಜ್ಯವು 1956 ನವೆಂಬರ್ 1ರಂದು ನಿರ್ಮಾಣವಾಯಿತು. ಮೈಸೂರು ಸಂಸ್ಥೆ ಮದ್ರಾಸ್ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಹಾಗೂ ಮುಂಬೈ ಕರ್ನಾಟಕ ಎಂಬ 4 ವಿಭಾಗವಾಗಿದ್ದು, ಅಂದಿನ ಪ್ರಾಂತ್ಯಗಳು ನವೆಂಬರ್ 1ರಂದು ಅಧಿಕೃತವಾಗಿ ಒಂದಾದವು.
ಹಾಗೂ ಕನ್ನಡ ಮಾತನಾಡುವ ಎಲ್ಲ ಜನರಿರುವ ಪ್ರಾಂತ್ಯಗಳನ್ನು ಒಗ್ಗೂಡಿಸಿ ಮೈಸೂರು ರಾಜ್ಯ ಉದಯವಾಯಿತು. ಈ ಮೈಸೂರು ರಾಜ್ಯವು ಕರ್ನಾಟಕ ರಾಜ್ಯವಾಗಿ ನವೆಂಬರ್ 1ರಂದು ಪರಿವರ್ತನೆ ಹೊಂದಿದ ಸವಿನೆನಪಿಗಾಗಿ ನವೆಂಬರ್ 1ರಂದು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲಾಗುತ್ತದೆ. ಅದೇ ರೀತಿ ಈ ದೇಶದ ಬೇರೆ ಬೇರೆ ರಾಜ್ಯಗಳಲ್ಲಿ ತನ್ನದೇ ಆದಂತಹ ನಾಡಗೀತೆಯಾಗಲಿ ಹಾಗೂ ಬಾವುಟವನ್ನು ಹೊಂದಿಲ್ಲ. ಆದರೆ ಕರ್ನಾಟಕವು ಮಾತ್ರ ನಾಡಗೀತೆ ಹಾಗೂ ಬಾವುಟವನ್ನು ಹೊಂದಿದೆ. ಕನ್ನಡ ಚಳುವಳಿ ಹಾಗೂ ಹೋರಾಟಗಾರರಾದಂತಹ ಎಂ ರಾಮಮೂರ್ತಿಯವರು ಕನ್ನಡ ಬಾವುಟವನ್ನು ಮೊದಲ ಬಾರಿಗೆ ಬಳಸಿದರು. ಅದು ಈ ಕರ್ನಾಟಕದ ಬಾವುಟವಾಗಿ ಇಂದಿಗೂ ಕೂಡ ಕನ್ನಡದಲ್ಲಿ ರಾರಾಜಿಸುತ್ತದೆ. ಕೊನೆಯದಾಗಿ ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು, ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಎಂದು ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ. ಕನ್ನಡ ರಾಜ್ಯೋತ್ಸವದ ಬಗ್ಗೆ ಮಾತನಾಡಿದ ಶಿಕ್ಷಕರಿಗೆ ಧನ್ಯವಾದಗಳು. ಕನ್ನಡಕ್ಕೆ ಹೋರಾಡು, ಕನ್ನಡದ ಕಂದ, ಕನ್ನಡವ ಕಾಪಾಡು, ನನ್ನ ಆನಂದ, ಬಾರಿಸು ಕನ್ನಡ ದಿಟ್ಟಿವವ ಎಂದು ಹೇಳುತ್ತಾ ಈಗ ಮುಖ್ಯ ಅತಿಥಿಗಳಾದ ಶ್ರೀಯುತ್ ಡಾಕ್ಟರ್ ಗುರುಬಾನ್ ಮರ್ಗುದಿ ಸರ್ ರವರು ಒಂದೆರಡು ಮಾತುಗಳನ್ನು ಹೇಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕರ್ನಾಟಕ ರಾಜ್ಯೋತ್ಸವ ಸಂದರ್ಭದಲ್ಲಿ ಸೇರುವ ಎಲ್ಲರಿಗೂ ಕೂಡ ಹಾರ್ದಿಕ ಶುಭಾಶಯಗಳು. ಈ ಶಾಲೆಯ ಪ್ರಧಾನ ಗುರುಗಳೇ, ಎಲ್ಲ ಗುರುಗಳೇ, ವಿದ್ಯಾರ್ಥಿಗಳು, ರಾಜ್ಯೋತ್ಸವ ಅನ್ನೋದು ಒಂದು ಉತ್ಸವ, ಹಬ್ಬ. ಯಾರಿಗೆ ಅಂತಂದರೆ ಕರ್ನಾಟಕ ಜನ. ನಾವು ಹೇಗೆ ಆಗಸ್ಟ್ 15 ಇಡೀ ದೇಶದ ಸ್ವಾತಂತ್ರ್ಯದ ಉತ್ಸವ ಅಂತ ಆಚರಣೆ ಮಾಡ್ತೀವಿ, ಹಬ್ಬ ಅಂತ, ಆ ರೀತಿ ನವೆಂಬರ್ 1 ಕರ್ನಾಟಕ ರಾಜ್ಯದ ಒಂದು ಉತ್ಸವ ಅಂತ ಮಾಡಿದ್ರು. ಅದಕ್ಕೆ ಕಾರಣ ಏನು ಅಂತಂದರೆ, ಕರ್ನಾಟಕ ಅನ್ನೋದು ಒಂದು ರೂಪವಾಗಿ, ರಾಜ್ಯವಾಗಿ, ಭಾಷಾವಾರ ಪ್ರಾಂತವಾಗಿ 70 ವರ್ಷಗಳ ಹಿಂದೆ ನವೆಂಬರ್ 1ರಂದು ಅಸ್ತಿತ್ವಕ್ಕೆ ಬಂತು. ನಮ್ಮ ದೇಶದಲ್ಲಿ ಒಂದೇ ಭಾಷೆ ಇಲ್ಲ, ಬಹಳಷ್ಟು ಭಾಷೆಗಳದಾವ. ಬ್ರಿಟಿಷರು ಇದನ್ನು ಆಡಳಿತ ಮಾಡುವಾಗ ಅವರು ಭಾಷೆಗಳ ಪ್ರಕಾರ ರಾಜ್ಯಗಳನ್ನು ಮಾಡಿರಲಿಲ್ಲ. ಅವರು ತಮಗೆ ಅನುಕೂಲ ಹೇಗೆ ಬೇಕು ಆ ರೀತಿಯಾಗಿ ಪ್ರಾಂತಗಳನ್ನು ಮಾಡಿಕೊಂಡು ಒಂದೇ ಭಾಷೆ ಮಾತಾಡ್ತಾ ಇದ್ರು. ಕರ್ನಾಟಕ ಬೇರೆ ಬೇರೆ ಭಾಗಗಳಲ್ಲಿ, ಆಡಳಿತ ಭಾಗಗಳಲ್ಲಿ ಹೋಗಿದೆ. ಬ್ರಿಟಿಷರ ಕೈಯಲ್ಲಿ ಕರ್ನಾಟಕ ಆಡಳಿತ ಬಂದಾಗ ಎಷ್ಟು ಭಾಗಗಳಿದ್ದು? ಸುಮಾರು 28 ಭಾಗಗಳಿದ್ದು ಕರ್ನಾಟಕದಲ್ಲಿ. ಬೇರೆ ಬೇರೆ ರಾಜರು, ಸಾಮಂತರು, ಸರ್ದಾರರು ಹೀಗೆ ಆಳ್ತಾ ಇದ್ದರು. ಬರ್ತಾ ಅವುಗಳ ಸಂಖ್ಯೆ ಕಡಿಮೆ ಮಾಡಿ 5 ಭಾಗ ಮಾಡಿದ್ರು ಅವರು ಆಡಳಿತಕ್ಕಾಗಿ. ನಮ್ಮ ಭಾಗ ಎಲ್ಲ ಮುಂಬೈ ಕರ್ನಾಟಕ ಅಂತ ಸೇರಿಸಲ್ಪಟ್ಟ. ಇದರ ಮುಖ್ಯ ಕೇಂದ್ರ ರಾಜಧಾನಿ ಬಾಂಬೆ ಆಗಿತ್ತು. ಆಂಧ್ರ ಪ್ರದೇಶದ ಕೆಲವು ಜಿಲ್ಲೆಗಳು, ಈಗಿರುವ ಮಹಾರಾಷ್ಟ್ರ, ಕರ್ನಾಟಕದ ಈ ಭಾಗ, ಉತ್ತರದ ಭಾಗ, ಆಗಿನ 8 ಜಿಲ್ಲೆ, ಗುಜರಾತ್ ಕೆಲವು ಜಿಲ್ಲೆಗಳು ಸೇರಿ ಬೊಂಬೈ ಪ್ರಾಂತ ಆಯಿತು. ಉಳಿದ ಕೆಲವು ಜಿಲ್ಲೆಗಳಿಗೆ ಹೈದರಾಬಾದ್ ಪ್ರಾಂತ, ಕರ್ನಾಟಕ ಕೆಲವು ಜಿಲ್ಲೆಗಳು ಅದರೊಳಗೆ ಸೇರಿತು. ಮೈಸೂರು ಒಂದು ಸಂಸ್ಥಾನವಾಗಿ, ಒಂದು ರಾಜ್ಯವಾಗಿತ್ತು. ಇದನ್ನು ಬಿಟ್ಟರೆ ಮದ್ರಾಸ್ ಒಂದು ಪ್ರಾಂತ ಇತ್ತು.
ಇದಲ್ಲದೆ ಒಂದು ಸಣ್ಣ ರಾಜ್ಯ ಇತ್ತು, ಅದು ಕೊಡಗು ರಾಜ್ಯ. ಹೀಗೆ 5 ಮುಖ್ಯ ಭಾಗಗಳನ್ನು ಮಾಡಿ ಅವರು ಆಡಳಿತ ಮಾಡ್ತಾ ಇದ್ರು. ಆದರೆ ಸ್ವಾತಂತ್ರ್ಯ ನಂತರ ಇದು ಇದೇ ರೀತಿ ಇರಬೇಕು ಅಂತ ಅನಿಸಲಿಲ್ಲ. ಅಭಿವೃದ್ಧಿ ಆಗಬೇಕಾದ್ರೆ, ಎಲ್ಲರಿಗೂ ಶಿಕ್ಷಣ ಸಿಗಬೇಕಾದ್ರೆ, ನಾವೆಲ್ಲ ಒಂದು ಅಂತ ಭಾವನೆ ಇರಬೇಕಾದ್ರೆ ಈ ದೇಶದಲ್ಲಿ ಪ್ರಮುಖವಾದ ಭಾಷೆಗಳು ಇರುತ್ತವೆ. ಅದರ ಪ್ರಕಾರ ಪುನರ್ವಿಂಗಡಣೆ ಮಾಡಿದರು. ಹಾಗೆ ಆದಂತಹ ಪುನರ್ವಿಂಗಡಣೆಯಲ್ಲಿ ಬೇರೆ ಬೇರೆ ಈಗಿನ ರಾಜ್ಯಗಳ ಹುಟ್ಟದು. ದಕ್ಷಿಣದಲ್ಲಿಯೂ ಕೂಡ ಕೆಲವು ರಾಜ್ಯಗಳಾದವು. ಆಂಧ್ರ ಪ್ರದೇಶ, ಕರ್ನಾಟಕ, ತಮಿಳುನಾಡು, ಕೇರಳ, ಗೋವಾ, ಪಾಂಡಿಚೇರಿ, ಹೀಗೆ ದಕ್ಷಿಣದಲ್ಲಿ ರಾಜ್ಯಗಳು ಹುಟ್ಟವು. ಆದರೂ ಕೂಡ ಇದಕ್ಕೆ ಆರಂಭದಲ್ಲಿ ಮೈಸೂರು ಅಂತ ಹೆಸರಿತ್ತು. 1956ರಲ್ಲಿ ರಾಜ್ಯ ಮೊದಲು ಬಂದಾಗ ಇದಕ್ಕೆ ಮೈಸೂರು ಅಂತ ಹೇಳ್ತಾ ಇದ್ರು. ಆಮೇಲೆ ಕರ್ನಾಟಕ ಹೆಸರನ್ನಿಟ್ಟರು ಅಂತ ಹೇಳ್ತೀವಿ. ಆದರೆ ಕರ್ನಾಟಕ ಅನ್ನೋ ಹೆಸರು ಏನು ಹೊಸದಿರಲಿಲ್ಲ, ಅದನ್ನೇನು ನಾವು ಹೊಸವಾಗಿರಬೇಕಾಗಿರಲಿಲ್ಲ. ಸುಮಾರು 2000 ವರ್ಷಗಳ ಹಿಂದೆಯೇ ಈ ಪ್ರದೇಶಕ್ಕೆ, ಈ ಭೂಮಿಗೆ ಕರ್ನಾಟಕ ಅಂತ ಹೆಸರಿತ್ತು. ಒಂದಲ್ಲ, ಎರಡಲ್ಲ, ಮೂರಲ್ಲ, ಸುಮಾರು 2000 ವರ್ಷಗಳ ಹಿಂದೆ. ಈಗ ಸಿಗುವ ಇತಿಹಾಸದ ಪ್ರಕಾರ ರಾಮಾಯಣ ಮಹಾಭಾರತದಲ್ಲೇ ಕರ್ನಾಟಕ ಹೆಸರು ಬಂತು. ಅಷ್ಟೇ ಅಲ್ಲ, ಈಗೇನು ನೀಲಗಿರಿ ಅದಲ್ಲ, ಊಟಿ ಅಂತ ಹೇಳ್ತೇವೆ. ಊಟಿ ಪ್ರವಾಸಕ್ಕೆ ಹೋಗ್ತಾರೆ ನೋಡ್ರಿ ಜನ, ಊಟಿ. ಅಲ್ಲಿಂದ ಹಿಡಿದುಕೊಂಡ ಈಗೇನು ಮಹಾರಾಷ್ಟ್ರದ ಅರ್ಧ ಭಾಗ ಇದೆಲ್ಲ ಕರ್ನಾಟಕ ಆಗಿತ್ತು. 10ನೇ ಶತಮಾನದಲ್ಲಿ ಒಂದು ಕಾಲದಲ್ಲಿ ಕಾವೇರಿಯಿಂದಮ ಗೋದಾವರಿ ವರ ಮೆರ್ಗ ನಾಡದ ಕನ್ನಡದೋಳು ಭಾವಿಸ ಜನಪದಂ ಅಂತ ಸ್ಪಷ್ಟವಾಗಿ ನೀವು ಹಂಗ ಇದನ್ನು ತೆಗೆದಿದ್ದೀರಿ ಚಿತ್ರ. ಹಂಗ ಆ ಕಾವ್ಯದಲ್ಲಿ ಒಂದು ನಕಾಶೆ, ಮ್ಯಾಪ್ ಕವಿ ಕೊಟ್ಟದ. 10ನೇ ಶತಮಾನ. 10ನೇ ಶತಮಾನದಲ್ಲಿ ಕಾವೇರಿ ಗೋದಾವರಿ, ಕಾವೇರಿ ಎಲ್ಲದ ಬರ್ತದೆ, ಎಲ್ಲದ ಮೈಸೂರು ಕಡೆಗೆ ಬರ್ತದೆ. ಅದು ಒಂದು ದಂಡ್ಯ. ಇನ್ನೊಂದು ಕರ್ನಾಟಕದ ಕೊನೆಯ ದಂಡಿ ಈ ಕಡೆ ನಮ್ಮ ಕಡೆಗೆ ಎಲ್ಲಿತ್ತು ಅಂತಂದ್ರೆ ಗೋದಾವರಿ ನದಿ. ಈಗ ರೈತರ ಕರ್ನಾಟಕದಲ್ಲಿ ಇಲ್ಲ, ಅದು ಎಲ್ಲೈತಿ ಅಂದ್ರೆ ಈ ಮಹಾರಾಷ್ಟ್ರ ನಡುವೆ ಇರ್ತದೆ. 10ನೇ ಶತಮಾನದಲ್ಲಿ ಕರ್ನಾಟಕ ಎಷ್ಟು ದೊಡ್ಡದಿತ್ತು ಅಂತಂದ್ರೆ ಈಗಿನ ಅರ್ಧ ಮಹಾರಾಷ್ಟ್ರ, ಅರ್ಧ ತೆಲಂಗಾಣ, ಈ ಭಾಗ ಹಿಡಿದುಕೊಂಡು ಇತ್ತು. ಇದಕ್ಕಿಂತ 500 ವರ್ಷದಿಂದ ಹೋದ್ರೆ ಇದು ಇನ್ನೂ ವಿಸ್ತಾರ ಇತ್ತು ಅಂತ ಹೇಳ್ತಾರೆ. ಕ್ರಿಸ್ತಶಕ 5ನೇ ಶತಮಾನದಲ್ಲಿ ನರ್ಮದಾ ನದಿಯವರೆಗೂ ಇತ್ತು. ಏನು ಆಧಾರಗಳು ಅಂದ್ರೆ ಕನ್ನಡದ ಶಾಸನಗಳು ಸಿಕ್ಕಿದ್ದಾರೆ. ಅಲ್ಲಿ ಕನ್ನಡ ಅಂತಕ್ಕಂಥ ಒಂದು ಜನಾಂಗ ಇತ್ತು. ಅಲ್ಲಿ ಕೆಲವು ಪ್ರದೇಶ ಕನ್ನಡ ಅಂತ ಹೇಳ್ತಾರೆ. ಈಗಲೂ ಮಹಾರಾಷ್ಟ್ರದಲ್ಲಿ ಒಂದು ಊರಿನ ಹೆಸರು ಕನ್ನಡ ಅಂತ ಒಂದು ತಾಲೂಕದ. ಈಗ ಹೀಗೆ ಬಹಳ ಪ್ರಾಚೀನವಾದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಇರತಕ್ಕಂಥ ಒಂದು ನಾಡು. ಇದಕ್ಕೆ ಬಹಳ ಜನ ರಾಜರು ಆಡಳಿತ ಮಾಡಿದ್ದಾರೆ. ಶಾತವಾಹನರು ಅಂತ ಕನ್ನಡದ ರಾಜರಿದ್ರು, ಅಲ್ಲಿಂದ ಇತಿಹಾಸ ಆರಂಭವಾಗ್ತದೆ. ಕದಂಬರು ಅಂತಿದ್ರು, ರಾಷ್ಟ್ರಕೂಟರು ಅಂತಿದ್ರು, ಆಮೇಲೆ ಚಾಲುಕ್ಯರು, ಅವರ ಬೇರೆ ಬೇರೆ ಶಾಸಕರು, ನಂತರದಲ್ಲಿ ಹೊಯ್ಸಳರು, ವಿಜಯನಗರದವರೆಗೂ ಕೂಡ ಬಹಳ ದೊಡ್ಡ ದೊಡ್ಡ ಚಕ್ರವರ್ತಿಗಳು ಕರ್ನಾಟಕವನ್ನು ಆಡಳಿತ ಮಾಡಿದರು. ಸಾಹಿತ್ಯದಲ್ಲಿ, ಸಂಗೀತದಲ್ಲಿ, ಚಿತ್ರಕಲೆಯಲ್ಲಿ, ವಾಸ್ತುಶಿಲ್ಪದಲ್ಲಿ, ಇದರ ಸಾಧನೆ ಬಹಳ ದೊಡ್ಡದು. ಈಗಲೂ ಇಡೀ ಭಾರತದಲ್ಲಿ 2 ಬಹಳ ಮಹತ್ವದ ಸಂಗೀತದ ಪ್ರಕಾರಗಳು ನಮ್ಮಲ್ಲಿ ಗೊತ್ತು. ಒಂದು ಹಿಂದೂಸ್ತಾನಿ ಸಂಗೀತ ಅಂತ ಹೇಳ್ತಾರೆ,
ಇನ್ನೊಂದು ಕರ್ನಾಟಕ ಸಂಗೀತ ಅಂತ ಕರೀತಾರೆ. ನೋಡ್ರಿ, ಇಡೀ ಜಗತ್ತಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಭಾರತೀಯ ಸಂಗೀತ ಪ್ರಕಾರಗಳಿಗೆ ಒಂದು ಹಿಂದೂಸ್ತಾನಿ ಅಂತ ಕರೀತಾರೆ, ಒಂದು ಕರ್ನಾಟಕ ಸಂಗೀತ ಅಂತ ಕರೀತಾರೆ. ಏಕಶಿಲೆಯಲ್ಲಿ ಕೆತ್ತಿದಂತ ಅತ್ಯಂತ ದೊಡ್ಡ ಮೂರ್ತಿ ಒಂದು ಕಾಲಕ್ಕೆ ಯಾವುದಿತ್ತು ಅಂತಂದ್ರೆ ನಮ್ಮ ಕರ್ನಾಟಕದ್ದೇ. ಈಗ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಆಗಿದಾವ, ಆದರೆ 18-19ನೇ ಶತಮಾನದವರೆಗೂ ಕೂಡ ಒಂದೇ ಕಲ್ಲಿನಲ್ಲಿ ಅತ್ಯಂತ ಎತ್ತರವಾದಂಥ ಮೂರ್ತಿ ಇರೋದು ಕರ್ನಾಟಕದ ಎಲ್ಲಿ ಶ್ರವಣಬೆಳಗೊಳ. ಒಂದೇ ಕಲ್ಲಿನಲ್ಲಿ ರಥವನ್ನು ಕೆತ್ತಿದ್ದು ಕೂಡ ಈ ಜಗತ್ತಿನಲ್ಲಿ ಒಂದೇ ಕಲ್ಲಿನಲ್ಲಿ ಇನ್ನೊಂದು ಕಲ್ಲ ಜೋಡಿಸಲಾರ್ದೆ ಕೆತ್ತಿದ್ದು ಹಂಪಿ. ನೀವು ಪ್ರವಾಸ ಹೋದ್ರೆ ಅಂದ್ರೆ ಹಂಪಿಯಲ್ಲಿ ಅದು ಈಗಲೂ ಅದು. ಈಗ ನಿಮ್ಮಲ್ಲಿ ಕಂಬಗಳ ಮೇಲೆ ಕಟ್ಟಡ ನಿಂತಲ್ಲ, ಅಲ್ಲಿಯೂ ಕೂಡ ಗುಡಿಗಳಲ್ಲಿ ಕಂಬಗಳಿದಾವ. ಆ ಕಂಬಗಳ ವಿಶೇಷ ಏನಂದ್ರೆ ಕಲ್ಲಿನ ಕಂಬಗಳು. ಅಲ್ಲಿ ಮೊದಲು ಏನ್ ಮಾಡ್ತಿದ್ರು ಅಂತಂದ್ರೆ ರಾಜ ಮಹಾರಾಜರು, ರಾಣಿಯರು, ಜನ, ಸೇವಕರು, ಸೈನಿಕರು, ಮಂತ್ರಿಗಳೆಲ್ಲ ಕೂತಾಗ ಸಂಗೀತ ನುಡಿಸ್ತಿದ್ರಲ್ಲ, ವಾದ್ಯಗಳನ್ನು ಹೊರಗಿನಿಂದ ಎಲ್ಲಿ ಇರ್ತಿದ್ವು ಅಂತಂದ್ರೆ ಆ ಕಲ್ಲಿನ ಕಂಬಗಳದಾವಲ್ಲ, ಆ ಕಂಬಗಳನ್ನು ನುಡಿಸಿದ್ರೆ ಅದರಿಂದನೇ ಒಂದೊಂದು ಸ್ವರಗಳು ಬರ್ತಾ ಇದ್ದು. ಈಗಲೂ ಕೂಡ ಆ ಕಂಬಗಳದಾವೆ. ಹೋದವರೆಲ್ಲ ಸ್ವಲ್ಪ ಕರೆ ಮಕ್ಕಳು ಅಂತ ನೋಡ್ತಾಕ್ ಹೋಗಿ ಆ ಕಂಬಗಳ ತೌದು ಈಗ ಬೀಳಾಕ ಇದ್ದಾವೆ. ಈಗ ಅದು ಬಿಡಿಯೋದು ಬಿಡೋದಿಲ್ಲ. ಆದರೆ ಒಂದು ಕಾಲಕ್ಕೆ ಅವರಿಂದನೇ ಸ್ವರ ಬರ್ತಾ ಇತ್ತು. ನೋಡ್ರಿ, ನಮ್ಮಲ್ಲಿ ಎಷ್ಟು ಜ್ಞಾನ ಮತ್ತು ವಿಜ್ಞಾನ ಮುಂದುವರೆದಿತ್ತು ಅಂತಂದ್ರೆ ಆ ಕಾಲದಲ್ಲಿನೇ ವಸ್ತುಗಳಲ್ಲಿ ಸಂಗೀತದ ಶಕ್ತಿಯನ್ನು ಕಂಡುಕೊಂಡಿದ್ರು ಮತ್ತು ಕಲ್ಲಿನಿಂದ ಅವುಗಳನ್ನ ಸಂಗೀತ ಸಭೆ ನಡೆಸ್ತಾ ಇದ್ರು. 16ನೇ ವಯಸ್ಸಿಗೆ ಒಬ್ಬ ರಾಜ ಇಡೀ ಭಾರತ ಅರ್ಧ ಭಾಗ ಆಳ್ತಾ ಇದ್ದ ಕರ್ನಾಟಕ, ಚಾಲುಕ್ಯರ ಪುಲಿಕೇಶಿ ಅಂತ. ಅವನ ಆಡಳಿತ ಎಲ್ಲಿವರೆಗೆ ಇತ್ತು ಅಂದ್ರೆ ತಮಿಳುನಾಡಿನ ಅರ್ಧ ಭಾಗಕ್ಕಿಂತ ಹೆಚ್ಚಿರಿದುಕೊಂಡು ಈಗಿನ ನರ್ಮದಾ ಆಚೆಗೆ ಹೆಚ್ಚು ಕಡಿಮೆ ಗಂಗಾ ನದಿಯ ಸಮೀಪವರೆಗಿನ ಭಾಗವನ್ನ ಅವನು ಆಳ್ತಾ ಇದ್ದ. ಅದಕ್ಕಾಗಿ ಇತಿಹಾಸ ಓದಿದ್ರೆ ಇದೇನು ಪಶ್ಚಿಮ ಬಂಗಾಳದ ಅದರೊಳಗೆ 150 ವರ್ಷಗಳ ಕಾಲ ಕರ್ನಾಟಕ ಅರಸಮನೆತನಗಳು ಆಳಿದ್ದಾರೆ. ಈಗೇನು ನೇಪಾಳದ ಅದರೊಳಗೆ ಇಡೀ ಗುಡಿಯ ಪೂಜೆ ಮಾಡ್ತಕ್ಕಂಥವ್ರು ನಮ್ಮ ದಕ್ಷಿಣ ಕನ್ನಡ, ಉತ್ತರ ಕನ್ನಡ ಜಿಲ್ಲೆಯವರು. ಸಿಂಧು ಮತ್ತು ಹರಪ್ಪ ಸಂಸ್ಕೃತಿ ಅಂತ ಬರ್ತಲ್ಲ, ಈಗೇನು ಅಫ್ಘಾನಿಸ್ತಾನ ಪಾಕಿಸ್ತಾನದಲ್ಲಿ ಅದ, ಅದರೊಳಗೆ ಕನ್ನಡದ ಒಂದು ಭಾಷೆ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಆಧಾರಗಳನ್ನು ಕೂಡ ಫಾದರ್ ಹೆರಾತ್ ಅಂತ ಬಹಳ ದೊಡ್ಡ ವಿದ್ವಾಂಸರು ಕೊಡ್ತಾರೆ. ಹೀಗೆ ಕರ್ನಾಟಕಕ್ಕೆ ಬಹಳ ಪ್ರಾಚೀನವಾದ ಇತಿಹಾಸ. ಅದಕ್ಕಾಗಿ ಕುವೆಂಪು ಅಂತಹ ಕವಿಗಳು, ರಾಷ್ಟ್ರ ಕವಿಗಳು, ಕನ್ನಡ ಅನ್ನೋದು ಕೇವಲ ಭಾಷೆ ಅಲ್ಲ, ಸಾಹಿತ್ಯ ಅಲ್ಲ, ಅದು ಶಕ್ತಿ ಕಣ, ಮಂತ್ರ ಕಣ ಅಂತ ಹೇಳಿದರು. ಅದಕ್ಕಾಗಿ ನಾವು ಇಂಗ್ಲಿಷನ್ನ, ಹಿಂದಿಯನ್ನ, ಸಂಸ್ಕೃತನ್ನ, ತಮಿಳ, ಮರಾಠಿ ಮೊದಲಾದ ಭಾಷೆಗಳನ್ನು ಕಲಿಬಹುದು. ಯಾವ ಭಾಷೆಯೂ ಕೂಡ ಕೆಟ್ಟದ್ದಿರೋದಿಲ್ಲ. ಎಷ್ಟು ಭಾಷೆಗಳು ಬರ್ತಾವ ಅಷ್ಟು ಚೆನ್ನಾಗೇ ಇರ್ತದೆ. ಆದರೆ ನಮ್ಮ ಮೂಲ ಭಾಷೆ ಏನದ ಅದರ ಬಗ್ಗೆ ನಮಗೆ ಅಭಿಮಾನ, ಗೌರವ, ಪ್ರೀತಿ ಇರಬೇಕು. ಉಳಿದ ಭಾಷೆಗಳನ್ನು ಕಲಿಯೋಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ. ಕನ್ನಡವನ್ನ ಎಷ್ಟು ಬೇಗ ಕಲಿಬಹುದು ಅಂತಂದ್ರೆ ಬೇರೆಯವರು ಮರಾಠಿ ಜನ ಹೇಳ್ತಾರೆ ಕನ್ನಡ ಕಲಿಯೋದು ಬಹಳ ಕಷ್ಟ, ಆದ್ರೆ ಅಷ್ಟು ಕಷ್ಟ ಇರೋದಿಲ್ಲ. ಕೆಟ್ಟಲ್ಲ ಅಂತ ಒಬ್ಬರು ಜರ್ಮನಿಯವರು ಬಂದಿದ್ದರು. ಅವರು ಬರುವಾಗ ಅವರಿಗೆ ಜರ್ಮನಿ ಭಾಷೆ ಸ್ವಲ್ಪ ಇಂಗ್ಲಿಷ್ ಬಿಟ್ಟರೆ ಬೇರೆ ಏನು ಬರ್ತಾರೆ. ಕರ್ನಾಟಕಕ್ಕೆ ಬಂದ ಮೇಲೆ ಕೇವಲ 3 ತಿಂಗಳಲ್ಲಿ ಕನ್ನಡವನ್ನು ಕಲಿತರು. ಬರೇ ಕನ್ನಡವನ್ನು ಕಲಿತರು ಇಷ್ಟೇ ಅಲ್ಲ,
ಕನ್ನಡಕ್ಕೆ ಒಂದು ಶಬ್ದಕೋಶ, ಬಹಳ ದೊಡ್ಡ ಡಿಕ್ಷನರಿ. ನಮ್ಮ ಶಬ್ದ ಕೇಳಿದ್ರೆ ಅರ್ಥ ಎಲ್ಲಿ ನೋಡ್ತೇವೆ? ಡಿಕ್ಷನರಿ ಒಳಗೆ. ಕನ್ನಡಕ್ಕೆ ಒಂದು ಡಿಕ್ಷನರಿ ಬರೆದವರು ಹೊರಗಿನಿಂದ ಬಂದವರು. ಫ್ಲೀಟ್ ಅಂತ ಬೆಳಗಾವದೊಳಗ ಜಿಲ್ಲಾಧಿಕಾರಿ ಇದ್ರು ಬ್ರಿಟಿಷ್ ಸರ್ಕಾರ. ಅವರು ಕೇವಲ 7 ವಾರಗಳಲ್ಲಿನೇ ಕನ್ನಡವನ್ನು ಕಲಿತರು. ಅಷ್ಟೇ ಅಲ್ಲ, ಸಾಮಾನ್ಯ ಜನ ಏನು ಹೊಲದಲ್ಲಿ ದುಡಿಯುವಾಗ ಹಾಡ್ತಾರೆ, ಜನಪದ ಹಾಡುಗಳಂತಿಲ್ಲ, ಆ ಹಾಡುಗಳನ್ನೆಲ್ಲ ಅವರು ಸಂಗ್ರಹ ಮಾಡಿದರು. ಬ್ರಿಟಿಷ್ ಆಡಳಿತದ ಅಧಿಕಾರಿ ಇದ್ರೂ ಕೂಡ ಅವರ ವಿರುದ್ಧನೇ ಹಾಡಿರುವಂತಹ ಕಿತ್ತೂರು ಚೆನ್ನಮ್ಮನ ಲಾವಣಿ, ಸಂಗೊಳ್ಳಿ ರಾಯಣ್ಣನ ಲಾವಣಿ, ಇವುಗಳನ್ನೆಲ್ಲ ಸಂಗ್ರಹ ಮಾಡಿದರು. ಅವರೇ ಮೊದಲನ್ನು ಪ್ರಕಟ ಮಾಡಿದರು. ಅಂದರೆ ಕನ್ನಡ ಭಾಷೆಯ ಮಾಧುರ್ಯ, ಅದರ ಶಕ್ತಿ, ಅದರ ರುಚಿ, ಅದರ ಹಿತ, ಅದರ ಭಾಷೆಯ ಸೌಷ್ಠವ, ಮಾತಾಡುವ ರೀತಿ, ಇದೆಲ್ಲ ಅವರಿಗೆ ಬಹಳ ಪ್ರೀತಿಯ ಮನಸ್ಸಿಗೆ ಬಂದಿದೆ. ಮಹಾರಾಷ್ಟ್ರದ ಒಂದು ಭಾಗದಲ್ಲಿ ಆಡಳಿತ ಅಧಿಕಾರಿಯಾಗಿ, DC ಅಂತ ಹೇಳ್ತಾರಲ್ಲ ಜಿಲ್ಲಾಧಿಕಾರಿ, ಆ ಮಟ್ಟದ ಅಧಿಕಾರಿಯಾಗಿ ಬಹಳ ಹಿಂದ ಎಲ್ಫಿನ್ ಸ್ಟನ್ ಅಂತ ಒಬ್ಬರಿದ್ರು, ಅವರೇ ಇಂಗ್ಲಿಷ್ ಅಧಿಕಾರಿ. ಅಲ್ಲಿ ಅವರು ಎಲ್ಲಾ ಕಡೆಗೆ ಅಡ್ಡಾಡಿದಾಗ ಪ್ರತಿ ಸಾದಾ ಜನ, ಮೀನು ಹಿಡಿಯವರು, ಅರಣ್ಯದಲ್ಲಿ ಇರ್ತಕ್ಕಂಥವರು, ಕಟ್ಟಿಗೆ ಕಡಿಯವರು, ಕೂಲಿಯವರು, ಒಂದು ನಮೂನಿ ಭಾಷೆ ಮಾತಾಡ್ತಾ ಇದ್ರು. ಅವರು ಮರಾಠಿ ಆಗಿರಲಿಲ್ಲ, ಅದು ಕೊಂಕಣಿ ಆಗಿರಲಿಲ್ಲ. ಅವನು ಬಹಳ ಪ್ರಯತ್ನ ಪಟ್ಟು ಅದನ್ನು ಹುಡುಕಿದಾಗ ಅದು ಕನ್ನಡಕ್ಕೆ ಸಂಬಂಧಪಟ್ಟ ಒಂದು ಭಾಷೆ ಅಂತ ತಿಳ್ಕೊಂಡು, ಮಹಾರಾಷ್ಟ್ರ ಬಹಳ ದೂರದ ಭಾಗದಲ್ಲಿದ್ದಾಗ ಕನ್ನಡ ಭಾಷೆಯನ್ನು ಸಾದಾ ಜನ ಮಾತಾಡ್ತಾ ಇದ್ರು. ಅದಕ್ಕೆ ಅವನು ಏನ್ ಮಾಡಿದ ಅಂತಂದ್ರೆ ತಮ್ಮ ಸರ್ಕಾರಕ್ಕೆ ಒಂದೇ ಕಳಿಸಿದ, ಬ್ರಿಟಿಷ್ ಸರ್ಕಾರ. ಸುಮಾರು 1920-23 ಸುಮಾರು. ಕರ್ನಾಟಕ ಒಂದು ಕಾಲಕ್ಕೆ ಬಹಳ ದೊಡ್ಡದಿತ್ತು. ಈಗೇನು ಮಹಾರಾಷ್ಟ್ರ, ಗುಜರಾತ್ ಅಂತ ಹೇಳ್ತೀವಿ, ಇಲ್ಲಿಯೂ ಕೂಡ ಕನ್ನಡ ಮಾತನಾಡೋದೇ ಅವರ ಮೂಲ ಮಾತೃಭಾಷೆ. ಆದ್ದರಿಂದ ಇಲ್ಲಿಂದ ಹಿಡಿದುಕೊಂಡು ಧಾರವಾಡದವರೆಗೆ ಕನ್ನಡ ಸ್ಕೂಲ್ಗಳನ್ನು ತೆಗಿಬೇಕು ಅಂತ ಮೊಟ್ಟ ಮೊದಲು ಅವನು ತಮ್ಮ ಸರ್ಕಾರಕ್ಕೆ ಹೇಳಿದ. ಆಮೇಲೆ ಹಲವಾರು ಜನ ಹೇಳಿದ್ರು. ಅಲ್ಲಿವರೆಗೆ ಕನ್ನಡ ಶಾಲೆ ಬಹಳ ಕಡಿಮೆ ಇತ್ತು. ಗೌಂಟಿ ಶಾಲೆ ಅಂತ ಯಾರೋ ಕೆಲವರು ಮನ್ಯಾಗ ತೆಗಿತಾರೆ. ಸರ್ಕಾರಿ ಶಾಲೆಗಳ ತೆಗೆಯೋದಕ್ಕೆ ಅವಾಗ ಸಾಧ್ಯ ಆಯಿತು. ಅಂದ್ರೆ ವಿಜಯನಗರ ದೊಡ್ಡ ಸಾಮ್ರಾಜ್ಯ ಏನಿತ್ತು ಅದು ನಾಶವಾದ ಮೇಲೆ ಇಲ್ಲಿ ಭಾಷೆ ಸಾಹಿತ್ಯಗಳಿಗೆ ಒಂದು ಈ ದೀಪಕ್ಕೆ ಹಾಗ ಮಂಕು ಬರುವ ಹಾಗೆ ಮಂಕು ಬಂದದ್ದು. ಅದು ಇತಿಹಾಸ ಪರಂಪರೆ ಅಂತ ಗೊತ್ತಾದ ಮೇಲೆ ಒಂದು ಹೊಸ ಜಾಗೃತಿ ಆಯಿತು. ನಮ್ಮಲ್ಲಿ ಬಹಳ ಜನ ಕವಿಗಳು, ಕಲಾವಿದರು ಇದರ ಬಗ್ಗೆ ಹಾಡಿದ್ದಾರೆ. ಹೊರಗೆ ನೀವು ಕೇಳಿರಬೇಕು, ಕುವೆಂಪು ಅವರ ಹಾಡನ್ನು ಹಾಡಿದಿರಿ. ಇಲ್ಲಿ ಕೇಳಿದರೆ ರೈತ ಗೀತೆ, ಉಳುವ ಯೋಗಿಯ ನೋಡಲ್ಲಿ ಅಂತ. ಇಡೀ ಕರ್ನಾಟಕದಲ್ಲಿನೇ ಮಾತ್ರ ಒಂದು ರಾಷ್ಟ್ರಗೀತೆನೂ ಅದೇ, ಜನಗಣಮನೂ ಹಾಡ್ತೀವಿ. ಇನ್ನೊಂದು ರಾಜ್ಯಕ್ಕೆ ಒಂದು ಗೀತೆಯದ ಜಯ ಹೇ ಕರ್ನಾಟಕ ಮಾತೆ, ಅದನ್ನೂ ಹಾಡ್ತೀವಿ. ಇನ್ನೊಂದು ರೈತ ಗೀತೆಯದ, ಅದಕ್ಕೂ ಎದ್ದು ನಿಂತು ಗೌರವ ಪಟ್ಟು ಹಾಡ್ತೀವಿ. ಈ 3 ಹಾಡುಗಳು ನಮಗೆ ಅತ್ಯಂತ ಪ್ರಿಯ, ಗೌರವ ಕೊಡ್ತೀವಿ, ನಮಸ್ಕರಿಸ್ತೀವಿ. ಹೀಗೆ ದೇಶದಲ್ಲಿ ಎಲ್ಲೂ ಇಲ್ಲ. ಇದು ಅಪರೂಪದ ಉದಾಹರಣೆ. ನಮ್ಮ ಕರ್ನಾಟಕದ್ದೇ ಸಂಸ್ಕೃತಿಯ ವಿಶೇಷತೆ. ನಾವೆಲ್ಲರಿಗೂ ಗೌರವ ಕೊಡ್ತೀವಿ. ನಮ್ಮದನ್ನು ನಾವು ಎಂದೂ ಬಿಟ್ಟುಕೊಡೋದಿಲ್ಲ. ಆದ್ದರಿಂದ ನೀವು ನೋಡ್ರಿ, ನಿಮ್ಮಲ್ಲಿ ಒಂದು ಡಾನ್ಸ್ ಮಾಡಿದ್ರೆ ನಿಮ್ಮ ಮಕ್ಕಳು ಎಷ್ಟು ಚೆನ್ನಾಗಿದೆ. ದೇವಿ ಹಂಗೆ ಕುಣಿತಾ ಇದ್ದಾರೆ. ಕುವೆಂಪು ಅವರು ಹೇಳಿದ್ದಾರೆ, ದೇವಿ ಕಣ, ಶಕ್ತಿ ಕಣ, ಚಂಡಿ ಕಣ, ಚಾಮುಂಡಿ ಕಣ. ಅಂದರೆ ಕನ್ನಡ ಅನ್ನೋದು ನಮ್ಮ ಶಕ್ತಿ ದೇವತೆ ಇದ್ದಂಗ, ನಾವು ಅದನ್ನು ಪೂಜಿಸ್ತೀವಿ, ಆರಾಧಿಸ್ತೀವಿ. ಅದಕ್ಕಾಗಿ ಎಲ್ಲರೂ ಕೂಡ ಕರ್ನಾಟಕ ಮಾತೆಯಿಂದ ನಮಸ್ಕರಿಸುವುದು ಅಂದರೆ ಏನು ಅಂದರೆ
ನಮ್ಮ ಕನ್ನಡ ಭಾಷೆ ಸಾಹಿತ್ಯ ಇವುಗಳ ಬಗ್ಗೆ ನಾವು ಒಲವನ್ನ ಪ್ರೀತಿಯನ್ನು ಹೊಂದಬೇಕು. ಕರ್ನಾಟಕದ ನಕಾಶೆ ನೋಡಿದ್ದೀವಿ, ಎಷ್ಟು ದೊಡ್ಡದಲ್ಲ. ಎಲ್ಲ ಒಂದೇ ರೀತಿ ಇಲ್ಲ. ಒಂದು ಕಡೆಗೆ ಸಮುದ್ರ ಅದ, ಒಂದು ಕಡೆಗೆ ಬೇರೆ ಬೇರೆ ರಾಜ್ಯದ ಜೊತೆಗೆ ನಮ್ಮ ಗಡಿಗಳದಾವೆ. ಗೋವಾ ಒಂದು ಕಡೆಗೆ ಅದ, ಮಹಾರಾಷ್ಟ್ರ ಒಂದು ಕಡೆಗೆ ಅದ, ತೆಲಂಗಾಣ ಒಂದು ಕಡೆಗೆ ಅದ, ಆಂಧ್ರ ಪ್ರದೇಶ ಅದ, ಆಮೇಲೆ ತಮಿಳುನಾಡು ಅದ, ಕೇರಳ ಅದ. ಇದರ ನಡುವೆ ನಮ್ಮ ರಾಜ್ಯ. ಅದು ಕೂಡ ನೆಲ ಭೂಮಿ ಒಂದೇ ರೀತಿ ಇಲ್ಲ. ಒಂದು ಕಡೆಗೆ ಮಲೆನಾಡು ಅದ. ನೀವೇನಾದರೂ ಶಿವಮೊಗ್ಗ, ಚಿಕ್ಕಮಗಳೂರು, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಕೊಡಗು ಜಿಲ್ಲೆಗಳಿಗೆ ಹೋದ್ರಿ ಅಂತಂದ್ರೆ ಬಹಳ ದಟ್ಟವಾದ ಅರಣ್ಯ. ಆ ಅರಣ್ಯಕ್ಕೆ ಏನಂತ ಕರೀತಾರೆ? ಸಹ್ಯಾದ್ರಿ. ಮಲೆನಾಡು. ಈ ಸಹ್ಯಾದ್ರಿ ಬೆಟ್ಟಗಳಲ್ಲ, ಇವು ನಮ್ಮ ನದಿಗಳಿಗೆ ನೀರು ಕೊಡುವ, ನಮಗೆಲ್ಲ ಮಳೆ ಕೊಡುವ, ಗಾಳಿ ಕೊಡುವ, ನಮ್ಮನ್ನು ರಕ್ಷಣೆ ಮಾಡುವ ಜೀವದಾಯಿಯಾದಂತಹ ಲಕ್ಷಾಂತರ ವರ್ಷಗಳ ಹಿಂದಿನ ಬೆಟ್ಟಗಳು. ಅಲ್ಲಿ ಎಷ್ಟು ರೀತಿಯಾದ ಗಿಡಗಳು, ಮರಗಳು, ಪ್ರಾಣಿಗಳು, ಪಶು ಪಕ್ಷಿಗಳಾವೆ ಅಂತಂದ್ರೆ ಜಗತ್ತಿನ ಅತ್ಯಂತ ಹಸಿರು ವರ್ಣದ ಭಾಗ ಇರುವ ಎವರ್ ಗ್ರೀನ್ ಫಾರೆಸ್ಟ್ ಅಂತಿರಲ್ಲ, ಅಂಥ ಒಂದು ಎವರ್ ಗ್ರೀನ್ ಫಾರೆಸ್ಟ್ ಇರುವ ಭಾಗ. ಪರಿಸರ ಇಂದು ಚೆನ್ನಾಗಿರ್ಬೇಕಾದ್ರೆ ಅವೆಲ್ಲ ಇರಬೇಕು. ಈ ಕಾಡನ್ನು ಬಿಟ್ಟರೆ ಇನ್ನೊಂದು ಕಡೆಗೆ ಬಯಲು ಭೂಮಿಯದ, ಬಹಳ ಚೆನ್ನಾಗಿ ಬೆಳೆ ಬೆಳೀತಕ್ಕಂಥ ಫಲವತ್ತಾದ ನಾಡದ, ಕಪ್ಪಗಿನ ಮಣ್ಣದ, ಅಲ್ಲಿಯೂ ಕೂಡ ವಿವಿಧ ಬೆಳೆಗಳನ್ನು ಬೆಳೀತಾರೆ. ಕರ್ನಾಟಕ ಹಲವಾರು ಜಾತಿ, ಜನಾಂಗ, ಧರ್ಮಗಳ ಬೀಡು, ಭಾಷೆಗಳ ಬೀಡು. ಕನ್ನಡ ಒಂದೇ ಭಾಷೆ ಇಲ್ಲ, ಕನ್ನಡ ಮುಖ್ಯವಾದ ಭಾಷೆ. ಅದಕ್ಕೆ ಕೆಲವು ಉಪಭಾಷೆಗಳಿದಾವೆ, ಅದಲ್ಲದೆ ಇನ್ನಿತರ ಭಾಷೆಗಳಿದಾವೆ. ಇವೆಲ್ಲದಕ್ಕೂ ನಾವು ನಿನ್ನ ಗೌರವಿಸ್ತಕ್ಕಂಥ, ನಮ್ಮ ಶಕ್ತಿ ಸಾಮರ್ಥ್ಯವನ್ನು ಹೆಚ್ಚು ಮಾಡಿಕೊಳ್ತಕ್ಕಂಥ ಒಂದು ಕ್ಷಣ. ನೀವು ಬಹಳ ಒಳ್ಳೆಯ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೀರಿ. ಈ ದಿನ ಬಸವಣ್ಣವರು, ಅದೇ ರೀತಿ ವಿಶ್ವೇಶ್ವರಯ್ಯನವರು, ಕುವೆಂಪು, ಬೇಂದ್ರೆ, ಇಂಥ ಎಷ್ಟೋ ಜನರನ್ನ, ಕೆತ್ತು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಇವ್ರನ್ನ ನೆನಪಿಸಿಕೊಳ್ಳಬೇಕಾದ ಜನ. ಯಾಕೆ ಅಂತಂದ್ರೆ ಇವರೆಲ್ಲ ಕೂಡ ನಮ್ಮ ಹಿರಿಯರು, ಪೂಜ್ಯರು. ಅವರು ಒಂದೊಂದು ವಿಚಾರಗಳಲ್ಲಿ ನಮಗೆ ದೊಡ್ಡ ಕಾಣಿಕೆಯನ್ನು ಕೊಡುಗೆಯನ್ನು ಕೊಟ್ಟಿದ್ದಾರೆ. ಇಂಥ ನಿತ್ಯ ಹೆಸರಾದ ಸಸ್ಯಶ್ಯಾಮಲೆಯಾದ ಕನ್ನಡದ ನೆಲ ಭೂಮಿಯಾದ ಕರ್ನಾಟಕಕ್ಕೆ ವಂದಿಸಿ ನನ್ನ ಎರಡು ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ ಮಾತೆ. ಕನ್ನಡವನ್ನು ಉದ್ದೇಶಿಸಿ ಮಾತನಾಡಿದಂತಹ ಅತಿಥಿಗಳಿಗೆ ಧನ್ಯವಾದಗಳು. ಕನ್ನಡ ನನ್ನ ಕನಸು, ಕನ್ನಡ ನಮ್ಮ ಮನಸ್ಸು, ಕನ್ನಡಿಗನೆಂಬ ಹೆಮ್ಮೆ ಸೊಗಸು. ನಮ್ಮಲ್ಲಿ ಕನ್ನಡವನ್ನು ಉಳಿಸು, ಎಲ್ಲೆಂದೂ ಕನ್ನಡವನ್ನು ಬೆಳೆಸು ಎಂದು ಹೇಳುತ್ತಾ ನಮ್ಮ ಶಾಲೆ ಮುಖ್ಯ ಗುರುಗಳಾದ ಬಸವರಾಜ್ ಕಡಿಮನಿ ಸರ್ ಅವರು ಒಂದೆರಡು ಮಾತುಗಳನ್ನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಸಲ್ಲಿಸ್ತಾ, ನೆರೆದಿರುವಂತಹ ಎಲ್ಲ ಕನ್ನಡ ಮನಸ್ಸುಗಳಿಗೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತಿನ 70ನೇಯ ಕರ್ನಾಟಕ ರಾಜ್ಯೋತ್ಸವದ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂತಹ ಡಾಕ್ಟರ್ ಗುರುಪಾಲ್ ಮರಿಗುಬ್ಬಿ ಸರ್ ಕನ್ನಡ ಸಾಹಿತ್ಯ ಖಂಡದಲ್ಲಿ ತಮ್ಮದೇ ಆದಂತಹ ಒಂದು ಛಾಪನ್ನು ಮೂಡಿಸಿರ್ತಕ್ಕಂತಹ ಪ್ರಮುಖ ಸಾಹಿತಿಗಳು ಇಂದಿನ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವುದು ನಮ್ಮೆಲ್ಲರ ಪಾಲಿಗೆ ಸೌಭಾಗ್ಯವೇ ಸರಿ ಎಂಬ ಮಾತನ್ನು ಹೇಳ್ತಾ ಇದ್ದೇನೆ. ಇನ್ನು ನನ್ನ ಭಾಷಣ ಮಾಡಬೇಕಪ್ಪ ಅಂತಂದ್ರೆ
ಸರ್ ಅವರನ್ನು ಎಲ್ಲೂ ಇಷ್ಟಪಡಲಿಲ್ಲ ಅಂತ. ಯಾಕಂತಂದ್ರೆ ಕನ್ನಡ ಸಾಹಿತ್ಯ ಆಯಿತು, ವಚನ ಸಾಹಿತ್ಯ ಆಯಿತು, ಪ್ರಾಕೃತಿಕ ಸಂಪತ್ತಾಯಿತು, ಇಲ್ಲಿರ್ತಕ್ಕಂತಹ ಪ್ರೇಕ್ಷಣೀಯ ಸ್ಥಳಗಳಾಯಿತು, ಪ್ರವಾಸಿ ಸ್ಥಳಗಳಾಯಿತು, ಇಲ್ಲಿರ್ತಕ್ಕಂತಹ ನೆಲ ಜಲ ಜಾತಿ ವ್ಯವಸ್ಥೆ ಆಗಿರ್ಬೋದು, ಭಾಷೆಗಳಾಗಿರ್ಬೋದು, ಇದೆಲ್ಲವನ್ನೂ ಕೂಡ ಕೂಲಂಕುಷವಾಗಿ ಅವರು ತಮ್ಮ ಭಾಷಣದಲ್ಲಿ ಈಗಾಗಲೇ ವಿಸ್ತೃತವಾಗಿ ನಮಗೆಲ್ಲರಿಗೂ ಕೂಡ ತಿಳಿಸಿಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿರ್ತಕ್ಕಂತಹ ಜನರು ನಾವು ಒಂದು ಮಾತಿನ ಮುಖಾಂತರ ಹೇಳ್ಬೋದಪ್ಪ ಅಂತಂದ್ರೆ, ಕುರಿಯ ಹಾಲಿನಲ್ಲಿ ನೊರೆ ಜಾಸ್ತಿ, ಕನ್ನಡಿಗರ ಮನಸ್ಸಿನಲ್ಲಿ ಪ್ರೀತಿ ಜಾಸ್ತಿ ಅಂತ ನಾವು ಹೇಳ್ತೀವಿ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಕನ್ನಡ ನಾಡಿನಲ್ಲಿರ್ತಕ್ಕಂತಹ ಜನ ನಾವು ಪ್ರತಿಯೊಬ್ಬರನ್ನೂ ಕೂಡ ಆದರಣೀಯವಾಗಿ ನೋಡಿರ್ತಕ್ಕಂತಹ ಅಥವಾ ಕಾಣತಕ್ಕಂತಹ ಒಂದು ಸಂಸ್ಕೃತಿಯನ್ನ ನಮ್ಮ ಹಿರಿಯರಿಂದ ನಾವು ಅದನ್ನ ಬಳುವಳಿಯಾಗಿ ಪಡೆದುಕೊಂಡಿದ್ದೇವೆ ಅಂತ ಹೇಳ್ಬೋದು. ಕರ್ನಾಟಕದ ಪ್ರಾಕೃತಿಕ ಸಂಪತ್ತನ್ನ ನಾವು ನೋಡಬಹುದಾದ್ರೆ, ಕರ್ನಾಟಕ ಪ್ರಕೃತಿಯ ಎಲ್ಲಾ ಸುಂದರವಾದಂತಹ ತಾಣಗಳನ್ನ ಒಳಗೊಂಡಿರ್ತಕ್ಕಂತಹ ಒಂದು ವಿಶೇಷ ರಾಜ್ಯ ಅಂತ ನಾವು ಹೇಳ್ಬೋದು. ಕರ್ನಾಟಕದಲ್ಲಿರ್ತಕ್ಕಂಥ ಕರಾವಳಿ ತೀರ ಪ್ರದೇಶ ಆಗಿರ್ಬೋದು, ಇಲ್ಲಿರ್ತಕ್ಕಂತಹ ಸಹ್ಯಾದ್ರಿ ಪರ್ವತ ಶ್ರೇಣಿ ಆಗಿರ್ಬೋದು, ಬಯಲು ಸೀಮೆ ಆಗಿರ್ಬೋದು, ಅದೇ ರೀತಿಯಾಗಿ ದಟ್ಟವಾದ ಅರಣ್ಯ ಪ್ರದೇಶವಾಗಿರ್ಬೋದು, ಹಾಗೆಯೇ ಕರ್ನಾಟಕ ನಾಡಿನಾದ್ಯಂತಹ ತುಂಬಿ ಹರಿಯತಕ್ಕಂತಹ ನದಿಗಳು ಇರ್ಬೋದು. ಈ ಎಲ್ಲಾ ಪ್ರಕೃತಿಯ ತಾಣಗಳು ಕರ್ನಾಟಕದ ಪ್ರಕೃತಿ ಸಂಪತ್ತನ್ನ ಮತ್ತಷ್ಟು ಶ್ರೀಮಂತಗೊಳಿಸಿದೆ ಅಂತ ಹೇಳ್ಬೋದು. ಇನ್ನು ಈ ಕರ್ನಾಟಕ ಸ್ವಾತಂತ್ರ್ಯ ನಂತರ ಅಂದ್ರೆ ಆಗಸ್ಟ್ 15, 1947 ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ 1956ನೇ ಇಸ್ವಿಯಲ್ಲಿ ಭಾಷಾವಾರು ರಾಜ್ಯಗಳನ್ನಾಗಿ ವಿಂಗಡಣೆ ಮಾಡಲಾಗ್ತದೆ. ಅಂದ್ರೆ ಕನ್ನಡ ಮಾತನಾಡತಕ್ಕಂತಹ ಜನರು ಒಂದೇ ರಾಜ್ಯದಲ್ಲಿ ನೆಲೆಸಬೇಕು ಅನ್ನೋ ಉದ್ದೇಶದಿಂದ 1956ರಲ್ಲಿ ಕರ್ನಾಟಕದಲ್ಲಿ ಅಥವಾ ಮೈಸೂರು ರಾಜ್ಯ ಅಂತ ಒಂದು ರಾಜ್ಯದ ಕರೀತಾ ಇದ್ರು. 1956ರಿಂದ 1973ರವರೆಗೆ ಈ ಒಂದು ರಾಜ್ಯವನ್ನ ಮೈಸೂರು ರಾಜ್ಯ ಅಂತ ಕರೀತಾ ಇದ್ರು. 1973ರಿಂದ ಈ ಒಂದು ಪ್ರದೇಶಕ್ಕೆ ನಾವು ಕರ್ನಾಟಕ ಅಂತ ಕರೀತಾ ಇದ್ದೀವಿ. ಇದು ಕರ್ನಾಟಕ ಅಂತಕ್ಕಂಥ ಹೆಸರು ಬರಲಿಕ್ಕೆ ಇಲ್ಲಿರ್ತಕ್ಕಂತಹ ಕಪ್ಪು ಮಣ್ಣಿನ ನಾಡಿನ ಜನರು ಅಂತಕ್ಕಂಥದ್ದು ಕೂಡ ನಾವು ಇಲ್ಲಿ ಮುಖ್ಯವಾಗಿ ಹೇಳಬಹುದು. ಹಾಗೆಯೇ ಕರ್ನಾಟಕ ಸಾಹಿತ್ಯದ ಬಗ್ಗೆ ಹೇಳಬೇಕಪ್ಪ ಅಂತಂದ್ರೆ ಹಳೆಗನ್ನಡ ಆಗಿರ್ಬೋದು, ನಡುಗನ್ನಡ ಸಾಹಿತ್ಯ ಮತ್ತು ಹೊಸ ಕನ್ನಡ ಸಾಹಿತ್ಯ, ಆ 3 ಕಾಲಘಟ್ಟಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ಕವಿಗಳೆಲ್ಲ ಅವರು ಕೊಟ್ಟಿರ್ತಕ್ಕಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯದಿಂದ ಕನ್ನಡ ಇವತ್ತು ಇಡೀ ವಿಶ್ವದಲ್ಲಿಯೇ ಅತ್ಯಂತ ಒಂದು ಹಳೆಯದಾದಂತಹ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಸಾಹಿತ್ಯ ನಮ್ಮದು ಒಂದು ಹೆಮ್ಮೆಯಿಂದ ನಾವು ಈ ಸಂದರ್ಭದೊಳಗೆ ಕಾಣಬಹುದು. ಹಾಗೆಯೇ ಕರ್ನಾಟಕ ವಿಶೇಷವಾಗಿ ಇಡೀ ಜಗತ್ತಿಗೆ ಇವತ್ತಿನವರೆಗೂ ಕೂಡ ಪ್ರಸ್ತುತವಾಗಿ ನೋಡತಕ್ಕಂಥ ಸಾಹಿತ್ಯಗಳಲ್ಲಿ ಒಂದಾಗಿರುವುದು ವಚನ ಸಾಹಿತ್ಯ. ಈ ವಚನ ಸಾಹಿತ್ಯ 12ನೇ ಶತಮಾನದಲ್ಲಿ ನಮ್ಮ ಶಿವಶರಣರು ನಮಗೆ ಅಂದ್ರೆ ಮನುಕುಲಕ್ಕೆ ಮನುಷ್ಯರು ಯಾವ ರೀತಿಯಾದಂತಹ ಜೀವನವನ್ನ ನಡೆಸಬೇಕು, ಇನ್ನೊಬ್ಬರ ಜೊತೆಗೆ ಯಾವ ರೀತಿಯಾಗಿ ವ್ಯವಹರಿಸಬೇಕು, ಹಾಗೂ ಗುರು ಹಿರಿಯರಿಗೆ ಯಾವ ರೀತಿಯಾಗಿ ನಾವು ಅವರ ಮಾತುಗಳನ್ನ ಪಾಲಿಸಬೇಕು, ಅವರು ಹಾಕಿಕೊಟ್ಟಂತಹ ದಾರಿಯಲ್ಲಿ ನಾವು ನಡೆದುಕೊಂಡು ಹೋಗಬೇಕು ಅನ್ನುವಂತಹ ಎಲ್ಲಾ ರೀತಿಯಾದಂತಹ ಜೀವನದ ಆದರ್ಶ ವಿಚಾರಗಳನ್ನ ಈ ಒಂದು ವಚನ ಸಾಹಿತ್ಯವು ಕೂಡ ನಮಗ ಹೇಳಿಕೊಡ್ತದೆ. ಈ ರೀತಿಯಾಗಿ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂತಹ ನಾವೆಲ್ಲರೂ ಕೂಡ ಒಂದು ಪುಣ್ಯವಂತರೇ ಎಂದು ಹೇಳುತ್ತಾ ಮತ್ತೊಮ್ಮೆ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನ ಸಲ್ಲಿಸುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ನೀಡುತ್ತೇನೆ. ಜೈ ಕರ್ನಾಟಕ. ಕನ್ನಡ ನಾಡಿನ ಉದಯದ ಬಗ್ಗೆ ಸವಿಸ್ತಾರವಾಗಿ ಹೇಳಿದಂತಹ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಅರಳಿದ ಹೂವು ಬಾಳಲೇಬೇಕು, ಉದಯಿಸಿದ ಸೂರ್ಯ ಮುಳುಗಲೇಬೇಕು, ನಮ್ಮ ಕಾರ್ಯಕ್ರಮವನ್ನು ಕೂಡ ಅಂತ್ಯಗೊಳಿಸಲೇಬೇಕು ಎಂದು ಹೇಳುತ್ತಾ ಈ ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನನ್ನ ಸಹಪಾಠಿಯಾದಂತಹ ಸುಮಿತ್ ಸಮಯವಾಡಿ ಇವರು ನಡೆಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಎಲ್ಲೆಡೆ ಕನ್ನಡ, ಎಲ್ಲರೂ ಬೆಳಗಿ ಕನ್ನಡ, ಇದು ನನ್ನ ಹೆಮ್ಮೆ, ನಮ್ಮ ಗುರುತು.
ಮಾನ್ಯ ಅತಿಥಿಗಳು, ಪ್ರಿಯ ಶಿಕ್ಷಕರು, ಸಹೋದ್ಯೋಗಿಗಳು, ವಿದ್ಯಾರ್ಥಿಗಳು ಹಾಗೂ ಸನ್ಮಾನ್ಯರಾದ ಎಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರ. ಇಂದು ನಮ್ಮ ಶಾಲೆಯಲ್ಲಿ ನಡೆದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಅತ್ಯಂತ ಸ್ಫೂರ್ತಿದಾಯಕವಾಗಿತ್ತು. ಈ ಸೊಬಗಿನ ಸಂಭ್ರಮವನ್ನು ಯಶಸ್ವಿಯಾಗಿ ನಡೆಸಲು ಸಹಕರಿಸಿದ ಎಲ್ಲರಿಗೂ ನಾನು ಮನದಾಳದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮೊದಲಿಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಅಮೂಲ್ಯವಾದ ಸಮಯ ನೀಡಿ ಪ್ರೇರಣಾದಾಯಕ ಮಾತುಗಳಿಂದ ನಮ್ಮಲ್ಲಿ ಕನ್ನಡ ನಾಡಿನ ಗೌರವವನ್ನು ನೆನಪಿಸಿದ ಮುಖ್ಯ ಅತಿಥಿಗಳಾದ ಡಾಕ್ಟರ್ ಗುರುಪಾಲ್ ಮರಿಗುದ್ದಿ ಸರ್ ಅವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ನಂತರ ನಮ್ಮ ಶಾಲೆಯ ಪ್ರಾಂಶುಪಾಲರು ಬಸವರಾಜ್ ಕಡಿಮನಿ ಸರ್ ಅವರ ನಿರಂತರ ಪ್ರೋತ್ಸಾಹ ಮತ್ತು ಮಾರ್ಗದರ್ಶನದಿಂದಲೇ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಅವರಿಗೆ ನಮ್ಮ ಎಲ್ಲರ ಪರವಾಗಿ ಕೃತಜ್ಞತೆಗಳು. ಮಣ್ಣಿನ ವಾಸನೆ ಎಷ್ಟು ಸುಗಂಧಮಯವೋ ಕನ್ನಡ ಮಾತು ಅಷ್ಟೇ ಮಧುರ. ಇದೇ ರೀತಿ ಈ ಕಾರ್ಯಕ್ರಮದ ಪೂರಕವಾಗಿ ಕೆಲಸ ಮಾಡಿದ ನಮ್ಮ ಶಿಕ್ಷಕ ವರ್ಗ ಮತ್ತು ನಮ್ಮ ಶಾಲೆಯ ಹೆಮ್ಮೆಯ ಬೋಧಕೇತರ ಸಿಬ್ಬಂದಿ, ಕಚೇರಿ ಸಿಬ್ಬಂದಿ ಎಲ್ಲರಿಗೂ ಮನಪೂರ್ವಕ ಧನ್ಯವಾದಗಳು. ನಿಮ್ಮ ಸಹಕಾರದಿಂದಲೇ ಈ ಕಾರ್ಯಕ್ರಮ ಸುಗಮವಾಗಿ ನಡೆಯಿತು. ಕೊನೆಗೆ ನಮ್ಮ ಪ್ರಿಯ ವಿದ್ಯಾರ್ಥಿಗಳು ಮತ್ತು ಪ್ರೇಕ್ಷಕರು, ನೀವು ತೋರಿದ ಉತ್ಸಾಹ ಮತ್ತು ಪ್ರೋತ್ಸಾಹದಿಂದಲೇ ಈ ಉತ್ಸವ ಇಷ್ಟು ಚೈತನ್ಯಮಯವಾಗುತ್ತಿರಲಿಲ್ಲ. ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಕನ್ನಡ ನಮ್ಮ ನಾಡಿನ ಪ್ರಾಣ, ಅದರ ಸಂಸ್ಕೃತಿ ನಮ್ಮ ಗುರುತು. ಕನ್ನಡವನ್ನು ಮಾತಿನಲ್ಲಿ ಮಾತ್ರವಲ್ಲ, ಮನದಲ್ಲೂ ಉಳಿಸೋಣ. ಧನ್ಯವಾದಗಳು. ಜೈ ಕರ್ನಾಟಕ. ಹಸಿರಾಗಲಿ ಕರ್ನಾಟಕ, ಉಸಿರಾಗಲಿ ಕನ್ನಡ. ತಾಯಿ ಕನ್ನಡಾಂಬೆಗೆ ಜಯವಾಗಲಿ. ಬನ್ನಿ ಕನ್ನಡವನ್ನು ಉಳಿಸೋಣ, ಕನ್ನಡವನ್ನು ಬೆಳೆಸೋಣ ಎಂದು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Yeah,